ರೈತ ಬಾಂಧವರೇ ನಮಸ್ಕಾರ. ಒಂದು ಮಿನಿ ಟ್ರ್ಯಾಕ್ಟರ್ ನೋಡ್ತಾ ಇರೋದಾದ್ರೆ 4 ಡ್ರೈವ್ ಮಿನಿ ಟ್ರ್ಯಾಕ್ಟರ್ ನೋಡೋದಾದ್ರೆ ಒಂದು ಉತ್ತಮವಾದಂಥ ಟ್ರ್ಯಾಕ್ಟರ್ ಅಂತಲೇ ಹೇಳ್ಬೋದು. ಸ್ವರಾಜ್ನ ಟಾರ್ಗೆಟ್ 630 ಇವತ್ತು ನಾವು ರಿವ್ಯೂ ಮಾಡಿಕೊಟ್ಟಿರೋದು. ಬನ್ನಿ ಇದ್ರದ್ದು ಸಂಪೂರ್ಣ ಒಂದು ಮಾಹಿತಿ ತಿಳ್ಕೊಂಡು ಹೋಗೋಣ. ಸ್ವರಾಜ್ ಟಾರ್ಗೆಟ್ 630 ಒಂದು 29 HP 4 ಡ್ರೈವ್ ಮಿನಿ ಟ್ರ್ಯಾಕ್ಟರ್ ಸ್ನೇಹಿತರೆ. ಇದು ಬಂದ್ಬಿಟ್ಟು ನಿಮಗೆ ಸ್ವರಾಜ್ ಕಂಪ್ನಿಯಲ್ಲಿ ಬರುವ ಒಂದು ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಂಪ್ನಿ ಸ್ವರಾಜ್ ಟ್ರ್ಯಾಕ್ಟರ್ ಡಿವಿಷನಲ್ಲಿ ಬರುವ ಒಂದು 4 ಡ್ರೈವ್ ಮಿನಿ ಟ್ರ್ಯಾಕ್ಟರ್ ಆಗಿರುತ್ತೆ ಸ್ನೇಹಿತರೆ. ಇಂಜಿನ್ ಬಗ್ಗೆ ನೋಡೋದಾರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಒಂದು 3 ಸಿಲಿಂಡರ್ನ ಹ್ಯಾನ್ಮಾರ್ ಇಂಜಿನ್ ಸಿಗುತ್ತೆ ಸ್ನೇಹಿತರೆ. ಅದು ಬಂದುಬಿಟ್ಟು ನಿಮಗೆ ಲಿಕ್ವಿಡ್ ಕೂಲ್ಡು. ಇದು ಬಂದುಬಿಟ್ಟು ನಿಮಗೆ 1331 cc ಅಷ್ಟು ಇಂಜಿನ್ನು, 87 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 29 HP ಅಷ್ಟು ಆರ್ ಪ್ರೊಡ್ಯೂಸ್ ಮಾಡುತ್ತೆ ಅಟ್ 2800 RPM ಅಲ್ಲಿ. ಹಾಗೆ ಡ್ಯುವೆಲ್ ಟೈಪು ಏರ್ ಫಿಲ್ಟರ್ಸ್ ಬರುತ್ತೆ ಸ್ನೇಹಿತರೆ. ಡ್ಯುವೆಲ್ ಎಲಿಮೆಂಟು ಡ್ರೈ ಟೈಪು ಏರ್ ಫಿಲ್ಟರ್ಸ್ ಸಿಗುತ್ತೆ. ಫ್ರಂಟಲ್ಲಿ ಕೂಲೆಂಟ್ ರಿಸರ್ವೈರು, ಹಾಗೆ ರೇಡಿಯೇಟರು, 12 volts ಬ್ಯಾಟ್ರಿ ಕೊಟ್ಟಿದ್ದಾರೆ. ಹಾಗೆ ಸಿಂಗಲ್ ಗ್ಯಾಸೋ ಸ್ಟಡ್ಸು, ಬಾನೆಟ್ ಲಾಕ್ ಒಂದೇ ಬರುತ್ತೆ. ಫ್ರಂಟಲ್ಲಿ ಹಲೋಜನ್ ಹೆಡ್ ಲ್ಯಾಂಪ್ಸು, ಹಾಗೆ ದೊಡ್ಡದಾಗಿ ಗ್ರಿಲ್ ಕೊಟ್ಟಿದ್ದಾರೆ. ವಿತ್ ಪವರ್ ಸ್ಟೇರಿಂಗ್ ಒಂದೇ ಬರುತ್ತೆ. ಡ್ಯುವೆಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗು ವಿತ್ ಸೀಲ್ಡ್ ಆ್ಯಕ್ಸೆಲ್ ಸ್ನೇಹಿತರೆ. ಹೆವಿ ಸೀಲ್ಡ್ ಆ್ಯಕ್ಸೆಲ್. ಏನಾಗುತ್ತೆ ಅಂದರೆ ಸೀಲ್ಡ್ ಆ್ಯಕ್ಸೆಲ್ ಕೊಡೋದ್ರಿಂದ ನಿಮಗೆ ಮಣ್ಣಿಗೆ ಎಂಟ್ರಿ ಆಗೋದು ವಿತ್ 190 mm ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಬರುತ್ತೆ. ಒಂದು ಏರೋಡೈನಮಿಕ್ ಶೇಪಲ್ಲಿ ಒಂದು ಬರುತ್ತೆ ಸ್ನೇಹಿತರೆ. ಹಾಗೆ ಟೈಸಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಫ್ರಂಟಲ್ಲಿ 180 ಸೆಕ್ಷನ್ ಇಂಟು 85 D12 ಟೈಸಸ್ ಸಿಗುತ್ತೆ. ರೇರಲ್ಲಿ ನಿಮಗೆ 8.3 ಇಂಟು 20 ಸೆಕ್ಷನ್ನ ಟೈಸಸ್ ಸಿಗುತ್ತೆ. ಬನ್ನಿ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು ನೋಡ್ತಾ ಹೋಗೋಣ. ನಿಮಗೆ ಡಿಜಿಟಲ್ಲಿ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬರುತ್ತೆ, ಹಾಗೆ ಆಡೋಮೀಟರು, ಹಾಗೆ ಫ್ಯೂಯಲ್ ಗೇಜು ಮತ್ತು ಡಿಜಿಟಲ್ ಅವರ್ ಮೀಟರ್ ಬರುತ್ತೆ. ಹಾಗೆ ಈ ಕಡೆ ನೋಡಿದ್ರೆ ನಿಮಗೆ 4 ಡ್ರೈವ್ ಲಿವರು, ಹಾಗೆ ಹ್ಯಾಂಡ್ ಬ್ರೇಕು. ಈ ಕಡೆ ಡಿಫ್ರೆನ್ಷಿಯಲ್ ಹಾಕ್ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ. ಹಾಗೆ 4 ಇಂಡಿಕೇಟರ್ಸು. ಹಾಗೆ ಇನ್ನೊಂದು ಫೀಚರ್ಸ್ ನೋಡಿದ್ರೆ ನಿಮಗೆ ಕೀಯಲ್ಲೇ ಇಂಜಿನ್ ಕಟ್ ಆಫ್ ಮತ್ತು ಇಂಜಿನ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೊಂದು ಒಳ್ಳೆಯ ಫೀಚರ್ಸು. ನಿಮಗೆ ಕೀ ಆಫ್ ಮಾಡಿದ ತಕ್ಷಣ ಇಂಜಿನ್ ಆಫ್ ಆಗಲ್ಲ, ಬೇರೆ ಇಂಜಿನ್ ಕಟ್ ಆಫ್ ಸ್ವಿಚ್ ಕೊಟ್ಟಿರ್ತಾರೆ ಅದರಾಗಿ ನಿಮಗೆ. ಹಾಗೆ ಆಯಿಲ್ ಇಮ್ಯೂಸೆಡ್ ಮಲ್ಟಿ ಡಿಸ್ಕ್ ಬ್ರೇಕ್ಸ್ ಒಂದೇ ಬರುತ್ತೆ ಸ್ನೇಹಿತರೆ. ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಮತ್ತು ಅವರ್ ಓಡೋಮೀಟರ್ ಕೊಟ್ಟಿದ್ದಾರೆ ನೋಡ್ತಾ ಹೋಗ್ಬೋದು. ಲೆಫ್ಟ್ ಸೈಡಲ್ಲಿ ಇಂಡಿಕೇಶನ್ ಸ್ವಿಚ್ಚು, RPM ಮೀಟರು, ಹಾಗೆ ಫ್ಯೂಲ್ ಗೇಜು, ಹಾಗೆ ಬ್ಯಾಟ್ರಿ ಗೇಜು. ಹಾಗೆ ಈ ಕಡೆ ನೋಡಿದರೆ ಹೆಡ್ಲೈಟ್ ಸ್ವಿಚ್ಚು, ಹಾಗೆ ಇಂಡಿಕೇಶನ್ ಸ್ವಿಚ್ಚು, ಹಾಗೆ ಸ್ಟೇರಿಂಗಲ್ಲೇ ಮೌಂಟೆಡ್ ನಿಮಗೆ ಆರನ್ ಬರುತ್ತೆ. 4 ಇಂಡಿಕೇಟರ್ಸು. ಹಾಗೆ 12 voltsನ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ವಿತ್ ಮೊಬೈಲ್ ಹೋಲ್ಡರ್ ಒಂದಿಗೆ ಬರುತ್ತೆ. ಇಂಜಿನ್ ಕಟ್ ಆಫ್ ಸ್ವಿಚ್ ನಿಮಗೆ ಕೀಯಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೊಂದು ಒಳ್ಳೆ ಫೀಚರ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ನಿಮಗೆ PTO ಲಿವರ್. PTO ಎಂಗೇಜ್ ಮಾಡೋಕ್ಕೆ ನೀವು ಸ್ನೇಹಿತರೆ ಕ್ಲಚ್ ಅಂದ್ಬಿಟ್ಟು PTO ಲಿವರ್ ಎಂಗೇಜ್ ಮಾಡಬೇಕಲ್ಲ, ಇಲ್ಲೇ PTO ಎಂಗೇಜ್ ಮಾಡ್ತಾ ಹೋಗ್ಬೋದು. ನಿಮಗೆ PTOದಲ್ಲಿ ನೋಡೋದಾದ್ರೆ ನಿಮಗೆ 2 PTO ಬರುತ್ತೆ ಸ್ನೇಹಿತರೆ. ಡ್ಯುವೆಲ್ PTO ಬರುತ್ತೆ, 540 ಮತ್ತು 540 ಎಕಾನಮಿ. ಇದು 4 ಡ್ರೈವ್ ಲಿವರು, ಹಾಗೆ ಪಾರ್ಕಿಂಗ್ ಬ್ರೇಕು, ಹಾಗೆ ಡಿಫ್ರೆನ್ಷಿಯಲ್ ಲಾಕು. ಬನ್ನಿ ಇದ್ರು ಗೇರ್ ಬಾಕ್ಸ್ ಬಗ್ಗೆ ನೋಡ್ತಾ ಹೋಗೋದಾರೆ ಸ್ನೇಹಿತರೆ. 9 ಫಾರ್ವರ್ಡು, 3 ರಿವರ್ಸ್ ಉಳ್ಳ ಸಿಂಕ್ರೋಮೆಶು ಗೇರ್ ಬಾಕ್ಸ್ ಸಿಗುತ್ತೆ ಸ್ನೇಹಿತರೆ. ಹೈ, ಲೋ ಮತ್ತು ಮೀಡಿಯಮು. ಈ ಕಡೆ ಸ್ಪೀಡ್ ಗೇರ್ಸ್ಗಳು, ಆಯಿಲ್ ಇಮ್ಯೂಸ್ಡ್ ಡಿಸ್ಕ್ ಬ್ರೇಕ್ಸ್ ಒಂದಿಗೆ ಬರುತ್ತೆ. ಹಾಗೆ ADDC ಆಟೋಮೆಟಿಕ್ ಲೆಫ್ಟ್ ಟರ್ನ್ ಡ್ರಾಫ್ಟ್ ಕಂಟ್ರೋಲು. PTO ನೋಡಿದ್ರೆ 540 ಎಕಾನಮಿ ಮತ್ತು 540 ಅಂತ 2 PTO ಸಿಗುತ್ತೆ. ಒಂದು ಒಳ್ಳೆಯ ಪವರ್ ಸ್ಟೇರಿಂಗ್ ಒಂದೇ ಬರುತ್ತೆ, ಗುಡ್ ಸ್ಟೇರಿಂಗ್. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದ್ರೆ ನಿಮಗೆ ಒಂದು 27 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸ್ವರಾಜ್ ಟಾರ್ಗೆಟ್ 630 ಬಂದುಬಿಟ್ಟು ಒಂದು 29 HP ಅಥವಾ 30 HP ಕ್ಯಾಟಗರಿಯ ಒಂದು ಮಿನಿ ಟ್ರ್ಯಾಕ್ಟರ್ ಆಗುತ್ತೆ ಸ್ನೇಹಿತರೆ ನಿಮಗೆ. ಹಾಗೆ ಸೀಟಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇದೆ. ನಿಮಗೆ ಒಂದು ಒಳ್ಳೆ ಗುಡ್ ಕುಷನ್ ಸೀಟ್ಸ್ ಕೊಟ್ಟಿದ್ದಾರೆ. 6 ವರ್ಷಗಳ ವಾರಂಟಿ ಇದೆ ಸ್ನೇಹಿತರೆ. ಹಾಗೆ ಲಿಫ್ಟಿಂಗ್ ಕೆಪಾಸಿಟಿ ನೋಡೋದಾದ್ರೆ ಸ್ನೇಹಿತರೆ 980 kg ಹೈಟ್ ಲಿಫ್ಟಿಂಗ್ ಕೆಪಾಸಿಟಿ ಬರುತ್ತೆ ವಿತ್ ADDC ಕಂಟ್ರೋಲು. ಹಾಗೆ 3 ಪಾಯಿಂಟ್ ಸೆನ್ಸಿಂಗ್ ಬ್ರ್ಯಾಕೆಟ್ ಬರುತ್ತೆ. 0%, 50% ಮತ್ತು 100% ಸೆನ್ಸಿಂಗು. ಹೆವಿ ಇಂಪ್ಲಿಮೆಂಟ್ಸ್ ಹಾಕೊಳ್ಳೋದಕ್ಕೆ ನಿಮಗೆಲ್ಲ ಯೂಸ್ ಆಗುತ್ತೆ. ಹಾಗೆ ಟ್ರೈಲರ್ ಲಿಫ್ಟಿಂಗಿಗೆ ಹೈಡ್ರಾಲಿಕ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ PTO ನೋಡೋದಾದ್ರೆ 540. ಹಾಗೆ ಇಂಡಿಕೇಶನ್ಸ್ ನೋಡೋದಾದ್ರೆ ನಿಮಗೆ LED ಪೋಯಿಂಗ್ ಲೈಟು ಮತ್ತು ಹಲೋಜನ್, ಹಾಗೆ ಟೂಲ್ಸ್ ಬಾಕ್ಸ್ ಕೊಟ್ಟಿದ್ದಾರೆ. ಹಲೋಜನ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೆ ಫೀಚರ್ಸ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ನಿಮಗೆ ಮ್ಯಾಕ್ಸಿಮಮ್ ಲಿಫ್ಟಿಂಗ್ ಕೆಪಾಸಿಟಿ ವಿತ್ ಹೆವಿ ಇಂಪ್ಲಿಮೆಂಟ್ ಹಾಕೋಬೋದು ನೀವೇ.
ಹಂಗಂದರೆ ನಿಮಗೆ 980 kg ಹೆವಿ ಲಿಫ್ಟಿಂಗ್ ಕೆಪಾಸಿಟಿ ಸಿಗುತ್ತೆ. ಹಾಗೆ ಅಗಲ ನೋಡೋದಾದ್ರೆ ಸ್ನೇಹಿತರೆ ಓವರ್ ಆಲ್ ನಿಮಗೆ 3 ಫೀಟ್ ಅಗಲ ಬರುತ್ತೆ ಗಾಡಿ. ಹಾಗೆ ಗಾಡಿಯ ಓವರ್ ಆಲ್ ವೀಲ್ ಬೇಸ್ ನೋಡೋದಾದ್ರೆ 1555 mm. ಹಾಗೆ ಗಾಡಿಯ ಓವರ್ ಆಲ್ ತೂಕ ನೋಡೋದಾದ್ರೆ 975 kg ಗಾಡಿಯ ಓವರ್ ಆಲ್ ತೂಕ ಬರುತ್ತೆ ಸ್ನೇಹಿತರೆ. ಹಾಗೆ ಟರ್ನಿಂಗ್ ರೇಡಿಯಸ್ ನೋಡೋದಾದ್ರೆ ಸ್ನೇಹಿತರೆ 2.1 ಮೀಟರ್, ಬೆಸ್ಟ್ ಇನ್ ದಿ ಸೆಗ್ಮೆಂಟ್ ಟರ್ನಿಂಗ್ ರೇಡಿಯಸ್ಸು. ಹಾಗೆ ಸ್ನೇಹಿತರೆ PTO HP ನೋಡೋದಾದ್ರೆ 24 PTO HP ಸಿಗುತ್ತೆ. ಫ್ರಂಟ್ ಆಕ್ಸೆಲ್ ನೋಡೋದಾದ್ರೆ ಸ್ನೇಹಿತರೆ ಸೀಲ್ಡ್ ಫ್ರಂಟ್ ವೀಲ್ ಆಕ್ಸೆಲ್ ಬರುತ್ತೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇದೆ, 190 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹಾಗೆ ಡ್ಯುಯಲ್ PTO ವಿತ್ 540 ಮತ್ತು 540 ಎಕಾನಮಿ, ಮತ್ತು ಎಕಾನಮಿ PTO ಆಲ್ಸೋ ನಿಮಗೆ ಸಿಗುತ್ತೆ. ಇದರಲ್ಲಿ ಫ್ಯೂಯಲ್ ಸೇವ್ ಆಗುತ್ತೆ ನಿಮಗೆ. ಎಕಾನಮಿ PTO ಕೊಟ್ಟಿರೋದ್ರಿಂದ 540 ಎಕಾನಮಿ ಅಂತ ಕೊಟ್ಟಿರೋದ್ರಿಂದ ನಿಮಗೆ ಆಲ್ಟರ್ನೇಟರು ಮತ್ತು ವಾಟರ್ ಪಂಪ್ ಎಲ್ಲ ಯೂಸ್ ಮಾಡೋದಕ್ಕೆ ನಿಮಗೆ ಒಂದು ತುಂಬ ಒಳ್ಳೆಯದು. ಇದರಲ್ಲಿ ನಿಮಗೆ ವೆಟ್ ಟೈಪ್ ಕ್ಲಚ್ ಬರುತ್ತೆ, ಹಾಗೆ ಮ್ಯಾಕ್ಸಿಮಮ್ ಕೂಲಿಂಗ್ ಕೆಪಾಸಿಟಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಶೋರೂಮ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದು. ಶ್ರೀ ಗಣಪತಿ ಟ್ರ್ಯಾಕ್ಟರ್ ಏಜೆನ್ಸಿ ಅಂತ ಹಾಸನ್ ಅವರು. ಶೋರೂಮ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಮ್ಮ ಚಾನಲ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಒತ್ತಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಿಳ್ಕೊಂಡು ಹೋಗೋಣ ನಮ್ಮ ಚಾನಲ್ನ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಸ್ವರಾಜ್ ಟಾರ್ಗೆಟ್ 630 ಬಂದುಬಿಟ್ಟು ಒಂದು 30 HP ಒಂದು ಅಥವಾ ಕ್ಯಾಟಗರಿ ಅಥವಾ 29 HP ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುವ ಒಂದು 3 ಸಿಲಿಂಡರ್ನ ಹ್ಯಾನ್ಮಾರ್ ಇಂಜಿನ್ ಬರುತ್ತೆ ಸ್ನೇಹಿತರೆ. ಒಂದು ಲಿಕ್ವಿಡ್ ಕೂಲ್ಡ್ ಡೈರೆಕ್ಟ್ ಇಂಜಿನ್. ಇದು ಬಂದುಬಿಟ್ಟು ನಿಮಗೆ 87 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಟ್ 2800 RPM ಅಲ್ಲಿ. 3 ಸಿಲಿಂಡರ್ ಹ್ಯಾನ್ಮಾರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ಇದರಲ್ಲಿ ನಿಮಗೆ ಒಂದು ಒಳ್ಳೆ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. 9 ಫಾರ್ವರ್ಡ್ 3 ರಿವರ್ಸ್ ಗೇರ್ ಬಾಕ್ಸ್, ಸಿಂಕ್ರೋಮೇಷನ್ 9 ಫಾರ್ವರ್ಡ್ 3 ರಿವರ್ಸ್ ಉಳ್ಳ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಸ್ವರಾಜ್ ಟಾರ್ಗೆಟ್ 630 ಅಂತ ಸ್ನೇಹಿತರೆ. ಒಂದು ಹಾಲೋಜನ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ.